ವೆಲ್ಕಮ್ ಟು ಶಂಕರ ಐಎಎಸ್ ಅಕಾಡೆಮಿ. ಈ ವಿಡಿಯೋದಲ್ಲಿ ನಾವು ಡೀಪ್ ಸೀಕ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಡೀಪ್ ಸೀಕ್ ಆಲ್ಮೋಸ್ಟ್ ನಮಗೆ 3-4 ಡೇಸ್ ಅಥವಾ ಒಂದು ವಾರದಿಂದ ನ್ಯೂಸ್ ಅಲ್ಲಿ ಇದೆ. ಡೀಪ್ ಸೀಕ್ ಈಸ್ ಅ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಸಿಸ್ಟೆನ್ಸ್. ಅಂದ್ರೆ ನಮ್ಗೆ ನಾವು ಚಾಟ್ ಜಿಪಿಟಿ ಬಗ್ಗೆ ಕೇಳಿದ್ದೀವಿ, ಓಪನ್ ಎಐ ಚಾಟ್ ಜಿಪಿಟಿ ಬಗ್ಗೆ ಕೇಳಿದ್ದೀವಿ. ಅದೇ ರೀತಿ ಡೀಪ್ ಸೀಕ್ ಕೂಡ ಚೈನೀಸ್ ನ ಸ್ಟಾರ್ಟ್ಅಪ್ ಡೆವಲಪ್ ಮಾಡಿರುವಂತಹ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಪ್ ಆಗಿದೆ. ಸೊ ಇದು ಯಾಕೆ ನ್ಯೂಸ್ ಅಲ್ಲಿದೆ, ಯಾಕೆ ಅಷ್ಟು ಎಲ್ಲಾ ಕಡೆ ಅಷ್ಟು ಸ್ಪ್ರೆಡ್ ಆಗಿದೆ ಈ ಒಂದು ಡೀಪ್ ಸೀಕ್ ಎಐ ಅಂತ ಹೇಳಿದ್ರೆ, ದಿಸ್ ಇಸ್ ಅ ಫ್ರೀ ಅಸಿಸ್ಟೆನ್ಸ್ ಆಪ್. we can download it from the Play Store. ಈವನ್ ಆಪಲ್ ಪ್ಲೇ ಸ್ಟೋರ್ ಅಲ್ಲಿ ಕೂಡ ಫ್ರೀ ಆಗೇನೆ ಸಿಗ್ತಾ ಇದೆ ಈ ಒಂದು ಡೀಪ್ ಸೀಕ್ ಎಐ. ಹಾಗಾಗಿ ಚಾಟ್ ಜಿಪಿಟಿ ಆಗಿರ್ಬೋದು, ಗೂಗಲ್ ನ ಎಐ ಅಸಿಸ್ಟೆನ್ಸ್ ಆಗಿರ್ಬೋದು, ಇವ್ರೆಲ್ರಿಗೂ ಕೂಡ ಒಂದು ಬಿಗ್ ಹೆಡ್ಏಕ್ ಆಗಿದೆ. ಬಿಕಾಸ್ ಈ ಒಂದು ಸ್ಟಾರ್ಟ್ಅಪ್ ಡೆವಲಪ್ ಮಾಡಿರುವಂತಹ ಡೀಪ್ ಸೀಕು ಎಲ್ಲರಿಗಿಂತ ಜಾಸ್ತಿ ರನ್ ಆಗ್ತಾ ಇದೆ. ತುಂಬಾ ಜನ ಇದನ್ನ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಡೀಪ್ ಸೀಕ್ ಅನ್ನೋದು ಒಂದು ವಾರದಿಂದ ನಮ್ಗಲ್ಲಿ ನ್ಯೂಸ್ ಅಲ್ಲಿದೆ. ಸೊ ಅದಲ್ದಲೇನೆ ಈ ಒಂದು ಡೀಪ್ ಸೀಕ್ V3 ಮಾಡೆಲ್ ಅಂಡ್ ಆಲ್ಸೋ ಡೀಪ್ ಸೀಕ್ R1 ಮಾಡೆಲ್, ಈ ಎರಡಕ್ಕೂ ಕೂಡ ಈಗ ಸಿಲಿಕಾನ್ ವ್ಯಾಲಿ ಎಕ್ಸಿಕ್ಯೂಟಿವ್ ಅಂಡ್ ಇಂಜಿನಿಯರ್ಸ್ ಇದರಿಂದ ಪ್ರೈಸ್ ಕೂಡ ಸಿಕ್ಕಿದೆ. ಸೊ ಸಿಲಿಕಾನ್ ವ್ಯಾಲಿ ಎಕ್ಸಿಕ್ಯೂಟಿವ್ ಅಂಡ್ ಇಂಜಿನಿಯರ್ಸ್ ಅನ್ನುವಂತಹ ಒಂದು ಆರ್ಗನೈಸೇಷನ್ ಇಂದ ಏನು ಈ ಒಂದು ಡೀಪ್ ಸೀಕ್ V3 ಮಾಡೆಲ್ ಮತ್ತೆ ಡೀಪ್ ಸೀಕ್ R1 ಮಾಡೆಲ್ಗೆ ಪ್ರೈಸ್ ಕೂಡ ಸಿಕ್ಕಿದೆ. ಸೊ ವೈ ಸೋ ಮಚ್ ದೇರ್ ಇನ್ ದ ನ್ಯೂಸ್, ಅಥವಾ ಯಾಕೆ ಇದಕ್ಕೆ ಪ್ರೈಸ್ ನ ಕೊಟ್ರು ಅಂತ ನೋಡ್ಕೊಳ್ಳೋಣ. ವೈ? ಬಿಕಾಸ್ ಈ ಒಂದು ಡೀಪ್ ಸೀಕ್ ಮಾಡೆಲ್ ಏನಿದೆ ಇದರಲ್ಲಿ ನಮ್ಗೆ ಫೀಚರ್ಸ್ ಗಳನ್ನ ನೋಡ್ಕೊಂಡು ಹೋದ್ರೆ, ಮೊದಲಿಗೆ ಫಸ್ಟ್ನೇ ಫೀಚರ್ ಬಂದ್ಬಿಟ್ಟು ಈ ಡೀಪ್ ಸೀಕ್ ಮಾಡೆಲ್ ಸಿಂಪಲ್ ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೊಳ್ಳುತ್ತೆ. ಅಂದ್ರೆ ಇವಾಗ ನಾವು ಚಾಟ್ ಜಿಪಿಟಿಯನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಆ ಚಾಟ್ ಜಿಪಿಟಿಯಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ, ಕಮೆಂಟ್ ನ ಕೊಡ್ತಾ ಹೋಗ್ತೀವಿ ನಮ್ಗೆ ಯಾವ ತರ ಇನ್ಫಾರ್ಮೇಶನ್ ಬೇಕು ಅಂತ. ಫಾರ್ ಎಕ್ಸಾಂಪಲ್, ಈಗ ನಾವು ಡೀಪ್ ಸೀಕ್ ಮಾಡೆಲ್ ಬಗ್ಗೆನೆ ಚಾಟ್ ಜಿಪಿಟಿಯಿಂದ ಕಂಟೆಂಟ್ ತಗೊಬೇಕು ಅಂತ ಹೇಳಿದ್ರೆ, ಸೊ ಗಿವ್ ಕಂಟೆಂಟ್ ಅಬೌಟ್ ಡೀಪ್ ಸೀಕ್ ಮಾಡೆಲ್ ಅಂತ ಕೊಡ್ತೀವಿ. ಬಟ್ ಅದು ಯಾವ ರೀತಿಯಲ್ಲಿ ಕೊಡುತ್ತೆ ಅಂತ ಹೇಳಿದ್ರೆ, ಜಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಕೊಡ್ಬೋದು. ಬಟ್ ನನಗದು UPSC ನೋಟ್ಸ್ ಬೇಕಾಗತ್ತೆ. ಸೊ ಆವಾಗ ಏನ್ ಕೊಡ್ತೀವಿ, ಚಾಟ್ ಜಿಪಿಟಿಯಲ್ಲಿ ಅಪ್ಲೈ ಮಾಡ್ತೀವಿ, ಮತ್ತೆ UPSC ಬೇಕಾಗಿರೋ ತರ ನೋಟ್ಸ್ ಕೊಡು ಅಂತ. ಮತ್ತೆ ನಾವ್ ಅದ್ರಲ್ಲಿ ಕನ್ಕ್ಲೂಷನ್ ಬೇಕಾ, ಬಾಡಿ ಬೇಕಾ, ಇಂಟ್ರೊಡಕ್ಷನ್ ಬೇಕಾ, ಎಕ್ಸಾಂಪಲ್ಸ್ ಬೇಕಾ, ಮತ್ತೆ ಏನ್ ಮಾಡ್ಬೇಕು, ಕಮೆಂಟ್ ಅನ್ನ ಕೊಡ್ತಾ ಹೋಗ್ಬೇಕು ಅಲ್ವಾ. ಅಂಡ್ ಆಲ್ಸೋ ನಾವ್ ಯಾವ ತರ ಹೈ ಲೆವೆಲ್ ಲ್ಯಾಂಗ್ವೇಜಸ್ ನ ಯೂಸ್ ಮಾಡ್ತೀವಿ ಅದೇ ರೀತಿ ನಮ್ಗೆ ರಿಸಲ್ಟ್ ಕೂಡ ಬೆಟರ್ ಆಗಿ ಬರ್ತಾ ಹೋಗುತ್ತೆ ಚಾಟ್ ಜಿಪಿಟಿಯಲ್ಲಿ. ಬಟ್ ಡೀಪ್ ಸೀಕ್ ಮಾಡೆಲ್ ಅಲ್ಲಿ ಸಿಂಪಲ್ ಲ್ಯಾಂಗ್ವೇಜ್ ನ ಯೂಸ್ ಮಾಡುತ್ತೆ. ದ ಫಸ್ಟ್ ಫೀಚರ್ ಸಿಂಪಲ್ ಲ್ಯಾಂಗ್ವೇಜ್ ಅಂಡ್ ಹೈ ಪರ್ಫಾರ್ಮೆನ್ಸ್. ಸೆಕೆಂಡ್ ಒನ್ ಹೈ ಪರ್ಫಾರ್ಮೆನ್ಸ್ ಹಾಗೆಯೇ ಕ್ವಿಕ್ ಆಗಿ ರಿಸಲ್ಟ್ ನ ಕೊಡುತ್ತೆ. ಅಂಡ್ ಥರ್ಡ್ ಒನ್ ಕಾಸ್ಟ್ ಎಫೆಕ್ಟಿವ್. ಸೊ ಹೌ ಕಾಸ್ಟ್ ಎಫೆಕ್ಟಿವ್? ಸೊ ಆಲ್ರೆಡಿ ಹೇಳ್ದೆ, ಫ್ರೀಯಾಗಿ ಆಪ್ ನ ಡೌನ್ಲೋಡ್ ಮಾಡ್ಕೊಬಹುದು ಅಂತ. ಸೊ ಒಂದು ಆಪ್ ಫ್ರೀಯಾಗಿ ಸಿಗ್ತಿದೆ ಅಂತ ಹೇಳಿದ್ರೆ ಯೂಸರ್ಸ್ ಏನಾಗ್ತಾರೆ, ಜಾಸ್ತಿ ಆಗ್ತಾ ಹೋಗ್ತಾರೆ. ಅಂಡ್ ಆಲ್ಸೋ ಈ ಒಂದು ಡೀಪ್ ಸೀಕ್ ನ ಡೆವಲಪ್ ಮಾಡೋದಕ್ಕೆ ಯೂಸ್ ಮಾಡಿರೋದು ಜಸ್ಟ್ $6 million. ಸೊ 2024ರಲ್ಲಿ ಅಂದ್ರೆ 2024 ಡಿಸೆಂಬರ್ ಅಲ್ಲಿ ಈ ಒಂದು ಕಂಪನಿ ಹೇಳಿದ್ದು, ಡೀಪ್ ಸೀಕ್ ಅನ್ನುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ನಾವು $6 million ಗಿಂತ ಕಡಿಮೆ ಅಮೌಂಟ್ ನ ಯೂಸ್ ಮಾಡ್ತೀವಿ ಡೆವಲಪ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಇದರಲ್ಲಿ V3 ಮಾಡೆಲ್ ಚಿಪ್ಸ್ ಗಳನ್ನ ಯೂಸ್ ಮಾಡಿರೋದ್ರಿಂದ ಇದಕ್ಕೆ ಕಡಿಮೆ ಕಾಸ್ಟ್ ಬಿದ್ದಿದೆ ಅಂತ ಕೂಡ ಹೇಳಲಾಗ್ತಿದೆ. ಈವನ್ ಅದು ಕೂಡ ಇಲ್ಲಿಗಲ್ ಆಗಿ ಇಂಪೋರ್ಟ್ ಮಾಡಿ ಸ್ಟೋರ್ ಮಾಡಿ ಕಂಪನಿಗೆ ಮೋಸ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಅಪಾರ್ಟ್ ಫ್ರಮ್ ದಟ್ V3 ಮಾಡೆಲ್ ನ ಯೂಸ್ ಮಾಡಿರೋದ್ರಿಂದ ಕಾಸ್ಟ್ ಎಫೆಕ್ಟಿವ್ ಆಗಿದೆ. ಸೊ ಕಾಸ್ಟ್ ಎಫೆಕ್ಟಿವ್ ಅಂತ ಹೇಳೋದಕ್ಕೆ ಬೇರೆದ್ರ ಜೊತೆ ಕಂಪೇರ್ ಮಾಡ್ಬೇಕಲ್ವಾ. ಸೊ ಕಂಪೇರ್ ಮಾಡ್ಕೊಂಡ್ರೆ ನಮ್ಗೆ
ಓಪನ್ ಎಐ ನ ಚಾಟ್ ಜಿಪಿಟಿ, ಎಲ್ರಿಗೂ ಗೊತ್ತಿದೆ ಚಾಟ್ ಜಿಪಿಟಿ. ಸೊ ಓಪನ್ ಎಐ ಡೆವಲಪ್ ಮಾಡಿರುವಂತಹ ಚಾಟ್ ಜಿಪಿಟಿ ಅನ್ನ ತಗೊಂಡ್ರೆ ಇದಕ್ಕೆ $100 million ಯೂಸ್ ಆಗಿದೆ. ಸೊ $100 million ಅಲ್ಲಿ ಹಾಗೆಯೇ $6 million ಅಲ್ಲಿ, ಹೌದಲ್ಲ? ಸೊ ಹಂಗಾಗಿ ಇದು ಒಂದು ಕಾಸ್ಟ್ ಎಫೆಕ್ಟಿವ್ ಆಗಿದೆ. ಫೋರ್ತ್ ಥಿಂಗ್ ಇಸ್ ಸೆನ್ಸರ್ಶಿಪ್. ಏನು ಸೆನ್ಸರ್ಶಿಪ್ ಅಂತ ಹೇಳಿದ್ರೆ, ನಾವೇನಾದ್ರೂ ಓಪನ್ ಡೀಪ್ ಸೀಕ್ ಸಾಫ್ಟ್ವೇರ್ ನ ತಗೊಂಡ್ಬಿಟ್ಟು ಅಥವಾ ಡೀಪ್ ಸಿಕ್ ಆಪ್ ನ ಇನ್ಸ್ಟಾಲ್ ಮಾಡ್ಬಿಟ್ಟು ಏನಾದ್ರೂ ಪೊಲಿಟಿಕಲ್ ಇಶ್ಯೂಸ್ ಗಳನ್ನ ನಾವ್ ಅದ್ರ ಬಗ್ಗೆ ಕೇಳ್ತಾ ಹೋದ್ರೆ, ಅಥವಾ ಚೈನೀಸ್ ಇನ್ಸೈಡ್ ಇಶ್ಯೂಸ್ ಏನಾದ್ರೂ ಕೇಳ್ತಾ ಹೋದ್ರೆ, ಇಟ್ ವೋಂಟ್ ಗಿವ್ ಅ ಕಂಟೆಂಟ್. ಸೊ ಪೊಲಿಟಿಕಲ್ ಸೆನ್ಸಿಟಿವಿಟಿ ವಿಷಯಗಳನ್ನ ಏನಾದ್ರೂ ನಾವು ಕೇಳಿದ್ರೆ ಅದು ಕಂಟೆಂಟ್ ನ ಕೊಡೋದಿಲ್ಲ, ಬಿಕಾಸ್ ಸೆನ್ಸರ್ಶಿಪ್ ನ ಈ ಒಂದು ಡೀಪ್ ಸೀಕ್ ಅನ್ನುವಂತಹ ಆಪ್ ಅಲ್ಲಿ ಅಳವಡಿಸಲಾಗಿದೆ, ಅದಕ್ಕೋಸ್ಕರ. ಸೊ ಇತ್ತೀಚೆಗೆ ಈ ಡೀಪ್ ಸೀಕು ತುಂಬಾನೇ ನೇಮ್ ಮಾಡಿರೋದ್ರಿಂದ ಅಂಡ್ V3 ಮಾಡೆಲ್ ನ ಯೂಸ್ ಮಾಡಿರೋದ್ರಿಂದ ನಿವಿದ್ಯಾ ಅನ್ನುವಂತಹ ಕಂಪನಿ ಫೇಮಸ್ ಆಗ್ತಿದೆ ಅಂಡ್ ಇದ್ರದ್ದು ಸ್ಟಾಕ್ ಕೂಡ ಇನ್ಕ್ರೀಸ್ ಆಗಿದೆ, ಅಂದ್ರೆ ಪರ್ಚೇಸ್ ಮಾಡೋರು ಇನ್ಕ್ರೀಸ್ ಆಗ್ತಾ ಇದ್ದಾರೆ ಅಂತ ಈ ಒಂದು ಆರ್ಟಿಕಲ್ ನ ಮೂಲಕ ನಾವು ನೋಡ್ಕೋಬಹುದಾಗತ್ತೆ. ಸೊ ಚೀನಾ ಮೊದಲನೇ ಸಲ ಏನಾದ್ರೂ ಈ ತರ ತಗೊಂಬಂದಿದ್ಯಾ ಅಂತ ಹೇಳಿದ್ರೆ ಇಲ್ಲ, ಫಸ್ಟ್ ಟೈಮ್ ಅಲ್ಲ. ಚೀನಾ ಇದನ್ನ ಸೆಕೆಂಡ್ ಟೈಮ್ ಟ್ರೈ ಮಾಡಿರೋದು. ಮುಂಚೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಪ್ ನ ಡೆವಲಪ್ ಮಾಡಿತ್ತು, ಬಟ್ ಅದು ಚಾಟ್ ಜಿಪಿಟಿ ಆಗಿರ್ಬೋದು, ಗೂಗಲ್ ನ ಅಸಿಸ್ಟೆನ್ಸ್ ಆಗಿರ್ಬೋದು, ಇದ್ರ ಜೊತೆ ಕಾಂಪೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಕಾಂಪೀಟ್ ಮಾಡ್ಲಿಕ್ಕೆ ಆಗದೆ ಇದ್ದಾಗ ಏನಾಯ್ತು, ಹೊಸದಾದ ಆಪ್ ನ ತಗೊಂಬಂತು. ದಟ್ ಇಸ್ ವಾಟ್ ಡೀಪ್ ಸೀಕ್ ಈಸ್. ಸೊ ಡೀಪ್ ಸೀಕ್ ಸಿಂಪಲ್ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ಕೊಳ್ಳುತ್ತೆ, ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಈಸಿ ಟು ಯೂಸ್, ಅಂದ್ರೆ ಯೂಸರ್ ಫ್ರೆಂಡ್ಲಿ ಆಗಿ ಕೂಡ ವರ್ಕ್ ಆಗತ್ತೆ. ನೆಕ್ಸ್ಟ್ ಮ್ಯಾಗ್ನಿಫಿಷೆಂಟ್ 7. ಸೊ ನಾನು ಹೇಳ್ದೆ ಸ್ಟಾಕ್ ಏನಾಗ್ತಾ ಇದೆ ಅಂತ. ಸೊ ಮ್ಯಾಗ್ನಿಫಿಷೆಂಟ್ 7 ಅಂತ ಹೇಳಿದ್ರೆ ಯಾವೆಲ್ಲ ಕಂಪನೀಸ್ ಇದೆ ಅದ್ರದ್ದು ಸ್ಟಾಕ್ ಇನ್ಕ್ರೀಸ್ ಆಗುತ್ತೆ ಮಾರ್ಕೆಟ್ ಅಲ್ಲಿ, ಹೌದಲ್ಲ? ಮತ್ತೆ ಲೀಡಿಂಗ್ ಕಂಪನೀಸ್ ಅಂತ ಕರಿತೀವಿ, ಅದನ್ನ ಮ್ಯಾಗ್ನಿಫಿಷೆಂಟ್ 7 ಅಂತ ಹೇಳಿ ಕರಿತೀವಿ. ಯಾವ್ಯಾವ 7 ಕಂಪನೀಸ್ ಅಂತ ಹೇಳಿದ್ರೆ, ಸೊ ಟೋಟಲ್ 7 ಕಂಪನೀಸ್ ಗಳನ್ನ ನಾವು ನೋಡ್ಕೊಂಡ್ರೆ ಇಲ್ಲಿ ನಿವಿದ್ಯಾ ಹೇಳಿದರೆ, ನಿವಿದ್ಯಾ V3 ಮಾಡೆಲ್ ಜನರೇಟ್ ಮಾಡಿರೋದು, ಆಪಲ್, ಮೈಕ್ರೋಸಾಫ್ಟ್, ಅದ್ರ ಜೊತೆಗೆ ಆಲ್ಫಾಬೆಟ್ ಗೂಗಲ್ ನ ಪೇರೆಂಟ್ ಕಂಪನಿ, ಹೌದಲ್ಲ? ನೆಕ್ಸ್ಟ್ ಮೈಕ್ರೋಸಾಫ್ಟ್, ಮೈಕ್ರೋಸಾಫ್ಟ್ ಆಲ್ರೆಡಿ ಇಲ್ಲಿ ಬರ್ದಿದ್ದಾರೆ, ನಿವಿದ್ಯಾ, ಆಪಲ್, ಮತ್ತೆ ಆಲ್ಫಾಬೆಟ್, ಅಮೆಜಾನ್. ಸೊ ಹೀಗೆ ಟೋಟಲ್ 7 ಕಂಪನೀಸ್ ಇದೆ. ಆ 7 ಕಂಪನೀಸ್ 7 ಮ್ಯಾಗ್ನಿಫಿಷೆಂಟ್ ಕಂಪನೀಸ್ ಅಂತ ಹೇಳಲಾಗ್ತಿದೆ. ಸೊ ಇಲ್ಲಿ ಮಾರ್ಕೆಟ್ ವೆಯ್ಟೇಜ್ ಎಷ್ಟು ಅಂತ ಕೊಟ್ಟಿದ್ದಾರೆ, 1/3 ಆಫ್ S&P 500, 45% ಆಫ್ NAS DAQ 100 ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ರಿಸ್ಕ್ ಬಗ್ಗೆ ಕೊಟ್ಟಿದ್ದಾರೆ. ಇವಾಗ ಆಕ್ಚುಲಿ ನಿವಿದ್ಯಾ ಮತ್ತೆ ಆಪಲ್ ಎರಡು ಕೂಡ ಹೈ ಸ್ಟಾಕ್ ಇರುವಂತದ್ದು ಅಂತ ಹೇಳಲಾಗ್ತಿದೆ. ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಮಾರ್ಕೆಟ್ ಅಲ್ಲಿ ಯಾಕೆ ಇಷ್ಟು ಏರಿಕೆ ಆಗ್ತಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗ್ತಿದೆ ಅಂಡ್ ನಿವಿದ್ಯಾ ಅದು ಶೇರ್ಸ್ ಜಾಸ್ತಿ ಆಗ್ತಿದೆ. ಬಿಕಾಸ್ ನಿವಿದ್ಯಾ ಡೆವಲಪ್ ಮಾಡ್ತಿರೋ V3 ಮಾಡೆಲ್ ಚಿಪ್ ತುಂಬಾ ಕಡಿಮೆ ಅಮೌಂಟ್ ಇದೆ ಅಂಡ್ V3 ಮಾಡೆಲ್ ಚಿಪ್ ಇಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಚೀನಾ ಕಡಿಮೆ ಅಮೌಂಟ್ ಅಲ್ಲಿ ಆಪ್ ನ ಡೆವಲಪ್ ಮಾಡಿದೆ, ಕರೆಕ್ಟಾ? ಸೊ ಹಾಗಾಗಿ ನಿವಿದ್ಯಾ ಶೇರ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಅದರಿಂದ ಅಮೆರಿಕ US ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ನೆಕ್ಸ್ಟ್ ಡೀಪ್ ಸೀಕ್ AI ಮಾಡೆಲ್, ನಾ ಆಲ್ರೆಡಿ ಹೇಳಿದೆ, ಇದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪನಿಯವರು ಡೆವಲಪ್ ಮಾಡಿರೋದು, ಸ್ಟಾರ್ಟ್ಅಪ್ ಕಂಪನಿ ಇದು. ನೆಕ್ಸ್ಟ್ ಫಾರ್ ಎಂಟರ್ಪ್ರೈಸ್ ಲೆವೆಲ್ ಅಪ್ಲಿಕೇಶನ್ಸ್. ಸೊ ಇಲ್ಲಿ ಯಾವ್ಯಾವ ರೀತಿ ಕಂಟೆಂಟ್ ಗಳನ್ನ ನಾವು ಡೆವಲಪ್ ಮಾಡ್ಕೊಬಹುದು ಅಂತ ಹೇಳಿದ್ರೆ, MCQ ರೀತಿ ಕಂಟೆಂಟ್ ನ ಡೆವಲಪ್ ಮಾಡಬಹುದು, ಮತ್ತೆ ಆನ್ಸರ್ ರೈಟಿಂಗ್ ಗಳನ್ನ ಮಾಡಬಹುದು, ಮತ್ತೆ ಡಿಸ್ಕಷನ್ ನ ಕೂಡ ಮಾಡ್ಕೊಬಹುದು. ಇವಾಗ ನಮ್ಗೆ ವಾಟ್ಸ್ಆಪ್ ಅಲ್ಲಿ ಮೆಟಾ ಇದೆ, ಕರೆಕ್ಟಾ?
ಮೆಟಾ ಅಸಿಸ್ಟೆನ್ಸ್ ಇದೆ. ಸೊ ಅದೇ ರೀತಿಯಲ್ಲಿ ನಾವು ಏನ್ ಮಾಡ್ತೀವಿ, ಇದ್ರಲ್ಲೂ ಕೂಡ ಕಾನ್ವರ್ಸೇಷನ್ ನ ಮಾಡ್ಬಿಟ್ಟು ನಮ್ಮ ಲ್ಯಾಂಗ್ವೇಜ್ ನ ಕೂಡ ಅಥವಾ ನಮ್ಮ ವೊಕ್ಯಾಬ್ಯುಲರಿ ಕೂಡ ಇಂಪ್ರೂವ್ ಮಾಡ್ಕೊಬಹುದು. ಈ ರೀತಿಯ ಆಕ್ಟಿವಿಟೀಸ್ ಗಳನ್ನ ನಾವು ಡೀಪ್ ಸೀಕ್ ಎಐ ಅಲ್ಲಿ ಮಾಡ್ಕೊಳ್ಬಹುದು. ನಂತರ ಸ್ಪೆಷಲೈಸಸ್ ಇನ್ ಇಂಡಸ್ಟ್ರಿ ಸ್ಪೆಸಿಫಿಕ್ ಸೊಲ್ಯೂಷನ್. ಮ್ಯಾಥಮೆಟಿಕ್ಸ್, ಹೈ ಲೆವೆಲ್ ಮ್ಯಾಥಮೆಟಿಕ್ಸ್ ನ ಸಾಲ್ವ್ ಮಾಡಿ ಕೊಡುತ್ತೆ. ಅದೇ ರೀತಿ ಇನ್ವೆಂಟರೀಸ್ ಏನಾದ್ರು ಇದೆ, ಆ ಇನ್ವೆಂಟರೀಸ್ ನ ಕೂಡ ಚೇಂಜ್ ಮಾಡಬಹುದು. ಎಷ್ಟು ಪ್ರಾಡಕ್ಟ್ಸ್ ಬಂದಿದೆ, ಎಷ್ಟು ಹೋಗಿದೆ, ಎಷ್ಟು ಇನ್ಕಮ್ ಆಗಿದೆ, ಎಷ್ಟು ಸೇಲ್ ಆಗಿದೆ, ಇದೆಲ್ಲದನ್ನು ಕೂಡ ನಾವು ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ಬಿಟ್ಟು ವರ್ಕ್ ನ ಕ್ವಿಕ್ ಆಗಿ ಮಾಡ್ಕೊಬಹುದು. ನೆಕ್ಸ್ಟ್ ಹ್ಯಾಂಡಲ್ಸ್ ಕಾಂಪ್ಲೆಕ್ಸ್ ಕ್ವೆರೀಸ್, ಡಾಟಾ ಅನಾಲಿಸಿಸ್ ಅಂಡ್ ಡಿಸಿಷನ್ ಮೇಕಿಂಗ್ ಅಲ್ಲಿ ಕೂಡ ನಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಕ್ ಆಗತ್ತೆ. ನೆಕ್ಸ್ಟ್ ಡೀಪ್ ಸೀಕ್ಸ್ ಕೀ ಫೀಚರ್ ಆಲ್ರೆಡಿ ನೋಡಿದ್ವಿ. ಸೊ ಏನ್ ಹೇಳ್ದೆ ನಾನು, ಸಿಂಪಲ್ ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೊಳ್ಳುತ್ತೆ ಅಂತ ಹೇಳ್ದೆ, ಕರೆಕ್ಟ್ ಅಲ್ವಾ? ಅದಕ್ಕೋಸ್ಕರ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸರ್ಸ್ ಇರುತ್ತೆ, ಮಿಷಿನ್ ಲ್ಯಾಂಗ್ವೇಜ್ ಇರುತ್ತೆ, ಮತ್ತೆ DL ಇದು ಕೂಡ ಮಿಷಿನ್ ಲ್ಯಾಂಗ್ವೇಜ್ ನ ಡೀಪ್ ಲರ್ನಿಂಗ್ ಅಂತ ಹೇಳ್ಬಿಟ್ಟು ಮಿಷಿನ್ ಲ್ಯಾಂಗ್ವೇಜ್ ನ ಸಬ್ ಕ್ಯಾಟಗರಿ. ಸೊ ಈ ರೀತಿ ಲ್ಯಾಂಗ್ವೇಜ್ ಗಳನ್ನ ಯೂಸ್ ಮಾಡಲಾಗಿದೆ. ನೆಕ್ಸ್ಟ್ ಡೊಮೈನ್ ಸ್ಪೆಸಿಫಿಕ್ ಫೋಕಸ್, ಇಂಟಿಗ್ರೇಟ್ ಸ್ಟ್ರಕ್ಚರ್ಡ್ ಅನ್ಸ್ಟ್ರಕ್ಚರ್ಡ್ ಡಾಟಾ. ಸೊ ಒಂದು ಪರ್ಟಿಕ್ಯುಲರ್ ಡೊಮೈನ್ ಮೇಲೆ ಈ ಒಂದು ಡೀಪ್ ಸೀಕ್ ವರ್ಕ್ ಆಗ್ತಾ ಇದೆ. ನೆಕ್ಸ್ಟ್ ಎಂಟರ್ಪ್ರೈಸ್ ಲೆವೆಲ್ ಕಸ್ಟಮೈಸೇಷನ್, ಅಡಾಪ್ಟೇಬಲ್ ಟು ವೇರಿಯಸ್ ಇಂಡಸ್ಟ್ರಿ. ಒಂದೇ ಇಂಡಸ್ಟ್ರಿಗೆ ಅಂತ ಮಾಡಿಲ್ಲ, ಇದನ್ನ ವೇರಿಯಸ್ ಇಂಡಸ್ಟ್ರೀಸ್ ಗಳಿಗೆ ಅಂತ ಮಾಡಲಾಗಿದೆ. ನೆಕ್ಸ್ಟ್ ಸಿಗ್ನಿಫಿಕೆನ್ಸ್ ಅಥವಾ ಅಪ್ಲಿಕೇಶನ್ಸ್, ನಾವ್ ಎಲ್ಲೆಲ್ಲ ಈ ಒಂದು ಡೀಪ್ ಸೀಕ್ ನ ಅಪ್ಲೈ ಮಾಡಬಹುದು, ಡೀಪ್ ಸೀಕ್ ಹೆಲ್ಪ್ ಅನ್ನ ನಾವ್ ಎಲ್ಲೆಲ್ಲ ತಗೊಳ್ಬಹುದು ಅಂತ ನೋಡ್ಕೊಂಡ್ರೆ, ಮೊದಲನೇದಾಗಿ ಫಿನಾನ್ಸ್ ಸೆಕ್ಟರ್ ನ ಕೊಟ್ಟಿದ್ದಾರೆ. ಸೊ ಫಿನಾನ್ಸ್ ಸೆಕ್ಟರ್ ಅಲ್ಲಿ ಶೇರ್ ಮಾರ್ಕೆಟ್ ಯಾವ ತರ ಟ್ರೆಂಡ್ ಹೋಗುತ್ತೆ, ಅಂದ್ರೆ ಬೂಮ್ ಆಗ್ತಿದ್ಯಾ ಅಥವಾ ಬಸ್ಟ್ ಆಗ್ತಿದ್ಯಾ, ಆ ತರದನ್ನು ಕೂಡ ನಮ್ಗೆ ಈ ಒಂದು ಡೀಪ್ ಸೀಕ್ ಕೊಡುತ್ತೆ, ಇನ್ಫಾರ್ಮೇಶನ್ ಕೊಡುತ್ತೆ, ಮತ್ತೆ ರಿಸ್ಕ್ ಅಸೆಸ್ಮೆಂಟ್ಸ್ ಗಳನ್ನ ಕೂಡ ಡೆವಲಪ್ ಮಾಡ್ಕೊಡುತ್ತೆ. ಅಷ್ಟೇ ಅಲ್ಲ, ಫಿನಾನ್ಸ್ ಅಲ್ಲಿ ಬೇರೆ ಯಾವ್ದಾದ್ರು ಪ್ರಾಬ್ಲಮ್ ಸಾಲ್ವಿಂಗ್ ಇರ್ಬೋದು, ಮತ್ತೆ ಫಿನಾನ್ಸ್ ರಿಲೇಟೆಡ್ ಯಾವ್ದಾದ್ರು ಸಾಫ್ಟ್ವೇರ್ ನ ಡೆವಲಪ್ ಮಾಡೋದಕ್ಕೆ ಏನಾದ್ರೂ ಇನ್ಫಾರ್ಮೇಶನ್ಸ್ ಇರ್ಬೋದು, ಈ ತರ ಇನ್ಫಾರ್ಮೇಶನ್ ಕೂಡ ನಾವು ಇದರಿಂದ ತಗೊಳ್ಬಹುದಾಗತ್ತೆ. ನೆಕ್ಸ್ಟ್ ಹೆಲ್ತ್ ಡಯಾಗ್ನೋಸ್ಟಿಕ್ ಸಪೋರ್ಟ್, ಟ್ರೀಟ್ಮೆಂಟ್ ರೆಕಮೆಂಡೇಶನ್ಸ್ ನ ಕೂಡ ಡೀಪ್ ಸೀಕ್ ಇಂದ ನಾವು ತಗೊಬಹುದಾಗತ್ತೆ. ಇಲ್ಲಿ ಲಾಜಿಸ್ಟಿಕ್ಸ್, ಸಪ್ಲೈ ಚೈನ್ ಆಪ್ಟಿಮೈಸೇಷನ್ಸ್ ಗೋಸ್ಕರ ಅದೇ ಇನ್ವೆಂಟರೀಸ್ ನ ಬರ್ಕೊಳ್ಳೋದಕ್ಕೆ, ಮತ್ತೆ ಯಾವ ತರ ಪ್ರಾಡಕ್ಟ್ಸ್ ಮೂವ್ ಆಗ್ತಿದೆ, ಇನ್ ಆಗ್ತಿದೆ, ಔಟ್ ಆಗ್ತಿದೆ, ಅದನ್ನೆಲ್ಲ ಮಾಡೋದಕ್ಕೆ ನಾವು ಯೂಸ್ ಮಾಡ್ಕೊಬಹುದು. ನೆಕ್ಸ್ಟ್ ಲೀಗಲ್ ಡಾಕ್ಯುಮೆಂಟ್ ಅನಾಲಿಸಿಸ್ ನ ಮಾಡಬಹುದು. ಲೀಗಲ್ ಅಂದ್ರೆ ಜುಡಿಷಿಯರಿ ಲೆವೆಲ್, ಕರೆಕ್ಟ್ ಅಲ್ವಾ? ಸೊ ಡಾಕ್ಯುಮೆಂಟ್ ಅನಾಲಿಸಿಸ್ ನ ಮಾಡಬಹುದು. ಕಾಂಟ್ರಾಕ್ಟ್ ಬೇಸಿಸ್, ಕಾಂಟ್ರಾಕ್ಟ್ಸ್ ಏನಾದ್ರು ಮಾಡ್ಕೋಬೇಕಂದ್ರೆ ಅದನ್ನು ಕೂಡ ಈ ಒಂದು ಡೀಪ್ ಸೀಕ್ ಆಪ್ ನ ಯೂಸ್ ಮಾಡಿ ಮಾಡ್ಕೊಳ್ಬಹುದು. ಸೊ ಇದಿಷ್ಟು ನಮ್ಗೆ ಚೀನಾ ಡೆವಲಪ್ ಮಾಡಿರುವಂತಹ ಡೀಪ್ ಸೀಕ್ ಆಪ್ ರಿಲೇಟೆಡ್, ಮತ್ತೆ ಯಾವ ರೀತಿಯಲ್ಲಿ ಶೇರ್ ಮಾರ್ಕೆಟ್ ಇದ್ರ ಮೇಲೆ ಡಿಪೆಂಡ್ ಆಗಿದೆ, ಮತ್ತೆ ಅಪ್ಲಿಕೇಶನ್ ಏನು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಇದ್ರ ಮೇಲೆ ಒಂದು ಕ್ವಶನ್ ಇದೆ, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಇಂಡಸ್ಟ್ರೀಸ್ ಈಸ್ ಡೀಪ್ ಸೀಕ್ ಪ್ರೈಮರಿಲಿ ಅಪ್ಲೈಡ್? ಎಲ್ಲೆಲ್ಲ ಅಪ್ಲೈ ಮಾಡಬಹುದು ಅಂತ, ಫಿನಾನ್ಸ್, ಹೆಲ್ತ್ ಕೇರ್, ಲಾಜಿಸ್ಟಿಕ್ಸ್ ಅಂಡ್ ಎಜುಕೇಶನ್ ಅಂತ ಕೊಟ್ಟಿದ್ದಾರೆ. ಸೊ ಆರ್ಟಿಕಲ್ ಮೂಲಕ ನಮ್ಗೆ ಯಾವ್ದ್ಯಾವ್ದ್ರಲ್ಲಿ ಅಪ್ಲೈ ಮಾಡಬಹುದು ಅಂತ ಹೇಳಿದ್ರೆ 1, 2 and 3. ಎಜುಕೇಶನ್ ಅಲ್ಲಿ ಇಲ್ಲ ಅಂತ ಹೇಳಲಾಗಿದೆ ಡೀಪ್ ಸೀಕ್ ಅನ್ನ. ಸೊ ಇದಿಷ್ಟು ನಮ್ಗೆ ಡೀಪ್ ಸೀಕ್ ರಿಲೇಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಕ್ಸಾಮ್ ಅಲ್ಲಿ ಇದನ್ನ ಮೇನ್ಸ್ ಪರ್ಸ್ಪೆಕ್ಟಿವ್ ಆಗು ಕೇಳ್ತಾರೆ, ಅಥವಾ ನಿಮ್ಗೆ MCQ ಅಲ್ಲಿ ಯಾವ ತರ ಕೇಳ್ತಾರೆ ಅಂತ ಹೇಳಿದ್ರೆ, ಇವಾಗ USA ಯಾವ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಪ್ ನ ತಗೊಂಡ್ಬಂದಿದೆ ಅಥವಾ ಪ್ರೊಡ್ಯೂಸ್ ಮಾಡಿದೆ, ನೆಕ್ಸ್ಟ್ ಚೀನಾದಲ್ಲಿ ಯಾವ್ದಿದೆ, ಮತ್ತೆ ಓಪನ್ ಎ ಯಾವ ಸಾಫ್ಟ್ವೇರ್ ನ ತಗೊಂಡ್ಬಂದಿದೆ, ಆಪಲ್ ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ತಿದೆ, ಈ ತರ MCQ ನ ಮ್ಯಾಚ್ ದ ಫಾಲೋಯಿಂಗ್ ರೀತಿಯಲ್ಲೂ ಕೇಳ್ಬೋದು, ಅಥವಾ ಸ್ಟೇಟ್ಮೆಂಟ್ ವೈಸ್ ಕೂಡ ಕೇಳ್ಬೋದು. ಇನ್ನು ಇಂಡಿಯನ್ ಪರ್ಸ್ಪೆಕ್ಟಿವ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಸೊ ಡೀಪ್ ಸೀಕ್ ಚೀನಾದ ಆಪ್, ಅಂದ್ರೆ ಚೀನಾ ಬೇರೆ ಕಂಟ್ರಿ ಮೇಲೆ ಡಿಪೆಂಡ್ ಆಗಿತ್ತಲ್ವಾ. ಫಾರ್ ಎಕ್ಸಾಂಪಲ್ ChatGPT ಅನ್ನ ಯೂಸ್ ಮಾಡ್ತಾ ಇತ್ತು ಓಪನ್ ಎ ನ, ಕರೆಕ್ಟ್ ಅಲ್ವಾ? ಬಟ್ ಇದನ್ನೆಲ್ಲ ಕಡಿಮೆ ಮಾಡಿ ಸೆಲ್ಫ್ ರಿಲಿಯಂಟ್ ಆಗಿದೆ. ನಾವು ಭಾರತದಲ್ಲಿ ಹೇಗೆ ಆತ್ಮ ನಿರ್ಭರ್ ಅಭಿಯಾನ ತಗೊಂಡ್ಬಂದಿದೀವಿ, ಹಾಗೆ ಚೀನಾ ಏನ್ ಮಾಡ್ತಿದೆ, ಸೆಲ್ಫ್ ರಿಲಿಯಂಟ್ ನ ಸ್ಟಾರ್ಟ್ ಮಾಡಿದೆ. ಅಂದ್ರೆ ವಿತ್ ಇನ್ ಅ ಕಂಟ್ರಿ, ನಾವು ಕಂಟ್ರಿ ಒಳಗಡೆ ಏನೇ ಪ್ರಾಡಕ್ಟ್ಸ್ ನ ನಾವು ಡೆವಲಪ್ ಮಾಡಿದ್ರು ಕೂಡ ಅದನ್ನ ಕಂಟ್ರಿ ಒಳಗಡೆನೆ ಮಾಡ್ಬಿಟ್ಟು ಯೂಸ್ ಮಾಡ್ಬೇಕು, ಸೊ ದಟ್ ನಮ್ಮ ಕಂಟ್ರಿ ಒಳಗಡೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗತ್ತೆ, ಮತ್ತೆ
ಒಂದ್ ಪ್ರಾಡಕ್ಟ್ ಬರ್ತಿದೆ ಅಂತ ಹೇಳಿದ್ರೆ ಅದರಿಂದ ಇನ್ಕಮ್ ಕೂಡ ಬರುತ್ತೆ. ನಮ್ ಕಂಟ್ರಿ ಬೇರೆ ಕಂಟ್ರೀಸ್ ಜೊತೆ ಕಾಂಪೀಟ್ ಮಾಡುತ್ತೆ. ನಾವ್ ಎಕನಾಮಿಕಲಿ ಸ್ಟೇಬಲ್ ಆಗ್ತೀವಿ. ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ನ ತಗೊಂಡ್ರೆ ಅದ್ರಲ್ಲಿ ಕೂಡ ಬೇರೆ ಕಂಪನೀಸ್ ಜೊತೆ ಬೇರೆ ಕಂಟ್ರೀಸ್ ಜೊತೆ ಕಾಂಪೀಟ್ ಮಾಡ್ಬೋದು. ಹೌದಲ್ವಾ? ಇಡೀ ವರ್ಲ್ಡ್ ವೈಡ್ ರೆಕಗ್ನಿಷನ್ ತಗೊಳುತ್ತೆ ಒಂದು ಕಂಟ್ರಿ ಇದ್ರ ಮೂಲಕ. ಕರೆಕ್ಟ್ ಅಲ್ವಾ? ಸೊ ಈ ರೀತಿಯ ಸೆಲ್ಫ್ ರಿಲಿಯಂಟ್ ಪ್ರೋಗ್ರಾಮ್ ನ ತಗೊಂಡಿದೆ. ಸೊ ಇದೇ ರೀತಿ ಇಂಡಿಯನ್ ಪರ್ಸ್ಪೆಕ್ಟಿವ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಕೂಡ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಇನ್ಸ್ಟೆಡ್ ಆಫ್ ಡಿಪೆಂಡಿಂಗ್ ಆನ್ ಅದರ್ಸ್, ವಿ ಕ್ಯಾನ್ ಲರ್ನ್ ಫ್ರಮ್ ದಿಸ್ ಅಂಡ್ ವಿ ಕ್ಯಾನ್ ಡೆವಲಪ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಪ್ ಇನ್ ಇಂಡಿಯಾ ಆಲ್ಸೋ. ಅಂದ್ರೆ ನಮ್ಮ ಓನ್ ಆಪ್ ನ ನಾವು ಡೆವಲಪ್ ಮಾಡ್ಕೋಬಹುದು ಇನ್ಸ್ಟೆಡ್ ಆಫ್ ಡಿಪೆಂಡಿಂಗ್ ಆನ್ ಗೂಗಲ್ ಅಥವಾ ಓಪನ್ ಎಐ ಅಥವಾ ಆಪಲ್. ಇದ್ರ ಮೇಲೆ ಡಿಪೆಂಡ್ ಆಗೋದ್ರ ಬದಲು ನಮ್ಮ ಓನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ನಾವು ಯೂಸ್ ಮಾಡ್ಕೊಳ್ಬಹುದು. ಇದಿಷ್ಟು ಡೀಪ್ ಸೀಕ್ ಎಐ ರಿಲೇಟೆಡ್. ಥ್ಯಾಂಕ್ ಯು.